ಭಾರತ ಮಾತಾ ಕಿ ಜೈ. ಸಮಗಾರ ಸಮಾಜದ ವತಿಯಿಂದ 80ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮಾಚರಣೆ. ಶಿವಮೊಗ್ಗ ನಗರದ ಆರ್ಟಿಒ ರಸ್ತೆಯ ಎಸ್ಸಿ/ಎಸ್ಟಿ ನಿವೃತ್ತಿ ನೌಕರರ ಭವನ ಆವರಣದಲ್ಲಿ ಆಗಸ್ಟ್ 15, 2026 ಶನಿವಾರ ಬೆಳಗ್ಗೆ ಶಿವಮೊಗ್ಗ ಜಿಲ್ಲಾ ಸಮಗಾರ ಸಮಾಜದ ವತಿಯಿಂದ 80ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮಾಚರಣೆಯನ್ನು ಮಹಾತ್ಮ ಗಾಂಧೀಜಿ ಹಾಗೂ ಡಾಕ್ಟರೇಟ್ ಬಿ.ಆರ್. ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಹಾಗೂ ಪುಷ್ಪಾರ್ಚನೆಯೊಂದಿಗೆ 80ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮಾಚರಣೆ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ನಿವೃತ್ತ ಮುಖ್ಯ ಶಿಕ್ಷಕ ಜಿ. ಕುಬೇರಪ್ಪ, ನಿವೃತ್ತ ಶಿಕ್ಷಕ ವಿ.ಆರ್. ಸೋಮನಕಟ್ಟಿ, ನಿವೃತ್ತ ವಾರ್ತಾ ಇಲಾಖೆ ರುದ್ರಪ್ಪ, ಶಿವಮೊಗ್ಗ ಜಿಲ್ಲಾ ಸಮಗಾರರ ಹಿತರಕ್ಷಣಾ ವೇದಿಕೆ ಜಿಲ್ಲಾ ಅಧ್ಯಕ್ಷ ಚನ್ನವೀರಪ್ಪ ಗಾಮನಗಟ್ಟಿ, ಜಿಲ್ಲಾ ಸಮಗಾರ ಸಮಾಜದ ಅಧ್ಯಕ್ಷ ವೆಂಕಟರಮಣ ಹೊನ್ನಾವರ್ಕರ್, ಉಪಾಧ್ಯಕ್ಷ ಗೋವಿಂದ ನಾಯಕ್, ಕಾರ್ಯದರ್ಶಿ ಅಶೋಕ್ ಕುಮಾರ್ ಕೆ.ಎನ್., ಸಹ ಕಾರ್ಯದರ್ಶಿ ಶಿವಾನಂದ್ ಹೆಚ್, ಸದಸ್ಯರಾದ ಭಾಸ್ಕರ್, ಖಂಡೂಭಾರಾವ್ ಹಾಗೂ ಇತರರು ಉಪಸ್ಥಿತರಿದ್ದರು. बोलो भारत माता की जय. बोलो भारत माता की जय. वंदे मातरम. वंदे मातरम. वंदे मातरम. जय. जय. जय भारत माता की जय. बोलो भारत माता की जय. वंदे मातरम. वंदे मातरम. वंदे मातरम. अंबेडकर के जय. महात्मा गांधी के जय. अंबेडकर के जय. महात्मा गांधी जय. जय जय भीम. जय भीम. जय भीम. जय जय भीम. जय भीम. जय जय भीम. बोलो भारत माता के जय. महात्मा गांधी जी के जय. नेहरू जी के जय. अंबेडकर के जय. बोलो भारत माता के जय. ಇವತ್ತು 1947ನೇ ಸ್ವತಂತ್ರ ಬಗ್ಗೆ ಇವತ್ತು 80ನೇ ವರ್ಷಕ್ಕೆ ಪದಾರ್ಪಣೆ ಮಾಡ್ತಾ ಇದ್ದೀವಿ. ಇವತ್ತು ಈ ಸಂದರ್ಭದಲ್ಲಿ ಶಿವಮೊಗ್ಗ ಜಿಲ್ಲಾ ಸಮಗಾರ ಸಮಾಜದ ವತಿಯಿಂದ 80ನೇ ಸ್ವತಂತ್ರ ದಿನಾಚರಣೆ ಸ್ವಾತಂತ್ರ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಆಗಮಿಸಿದಂತಹ ನಮ್ಮ ಶಿವಮೊಗ್ಗ ಜಿಲ್ಲಾ ಸಮಾಜದ ಅಧ್ಯಕ್ಷರಾಗಿ ತಮ್ಮೆಲ್ಲರ ಪರವಾಗೂ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಉಪಾಧ್ಯಕ್ಷರಾದಂತಹ ಗೋವಿಂದ ನಾಯ್ಕ ಅವ್ರಿಗೂ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಕಾರ್ಯದರ್ಶಿಯಾದಂತಹ ಅಶೋಕ್ ಕುಮಾರ್ ಅವ್ರಿಗೂ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಸಹ ಕಾರ್ಯದರ್ಶಿಯಾದಂತಹ ಶಿವಾನಂದ ಅವ್ರಿಗೂ ಸ್ವಾಗತವನ್ನು ಬಯಸ್ತೇನೆ. ಸದಸ್ಯರಾದಂತಹ ಜಯಂತ್ ಅವ್ರಿಗೂ ಸ್ವಾಗತವನ್ನು ಬಯಸ್ತೇನೆ. ಮುಖ್ಯವಾಗಿ ಸದಸ್ಯರಾದಂತಹ ಭಾಸ್ಕರ್ ಅವ್ರಿಗೂ ಸ್ವಾಗತವನ್ನು ಬಯಸ್ತೇನೆ. ಮುಖ್ಯ ಅತಿಥಿಯಾಗಿ ಆಗಮಿಸಿದಂತಹ ಶ್ರೀಯುತ ಸೋಮನಕಟ್ಟಿ ಅವ್ರಿಗೂ ಸ್ವಾಗತವನ್ನು ಬಯಸ್ತೇನೆ. ಕುಬೇರಪ್ಪನವರು ಬಂದಿದ್ದಾರೆ, ಅವ್ರಿಗೂ ಸಮಾಜದ ವತಿಯಿಂದ ಸ್ವಾಗತವನ್ನು ಬಯಸ್ತೇನೆ. ರುದ್ರಪ್ಪನವರು ಆಗಮಿಸಿದ್ದಾರೆ, ಅವ್ರಿಗೂ ನಮ್ಮ ಸಮಾಜದ ವತಿಯಿಂದ ಸ್ವಾಗತವನ್ನು ಬಯಸ್ತಾ ಒಂದೆರಡು ಮಾತಾಡಬೇಕು ಅಂತ ಮುಖ್ಯ ಅತಿಥಿಯಾಗಿ ಆದಂಥ ನಮ್ಮ ಸಚಿವರು ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ ನಾನು. ಸಮಾರಂಭದ ಅಧ್ಯಕ್ಷತೆಯನ್ನು ಸ್ವಾತಂತ್ರ್ಯ ಸಿಕ್ಕು 80ನೇ ವರ್ಷಕ್ಕೆ ನಾವು ಕಾಯ್ತೇವೆ. 90 ವರ್ಷಗಳನ್ನು ನಾವು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ ಸ್ವಾತಂತ್ರ್ಯವನ್ನು ಗಳಿಸಿಕೊಟ್ಟಂಥ ಗಾಂಧೀಜಿಯವರಾಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ನೆಹರು ಆಗಿರ್ಬೋದು, ಹೀಗೆ ಅನೇಕ ಗಣ್ಯರು, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಅನೇಕ ಗಣ್ಯರು ತಮ್ಮ ಬಲಿದಾನದಿಂದ ನಮಗೆ ಸ್ವಾತಂತ್ರ್ಯವನ್ನು ತಂದಿದ್ದಾರೆ. ಆ ಸ್ವಾತಂತ್ರ್ಯವನ್ನು ಉಳಿಸಿಕೊಂಡು ಹೋಗುವಂಥ ಜವಾಬ್ದಾರಿ ನಮ್ಮದಾಗಬೇಕು. ನಮ್ಮ ದೇಶ ಶಾಂತಿಯಿಂದ ನೆಲೆಸಬೇಕು. ಯಾವುದೇ ಒಂದು ಅಹಿತಕರವಾದಂಥ ಘಟನೆಗಳು ನಡೆಯದಂತೆ ಎಲ್ಲರೂ ಒಗ್ಗಟ್ಟಾಗಿ ಶಾಂತಿಯುತವಾಗಿ ಸಂಭ್ರಮಿಸೋಣ ಎನ್ನುವಂಥ ಮಾತನ್ನು ಹೇಳ್ತಾ ಈ ಸಂದರ್ಭದಲ್ಲಿ ಈ ಮಾತುಗಳನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟಂಥ ಅಧ್ಯಕ್ಷರಿಗೂ, ಕಾರ್ಯದರ್ಶಿಗಳಿಗೂ, ಸದಸ್ಯರಿಗೂ ಕಲಿಸಿ ದೇಶದ ಬಗ್ಗೆ ಮಾತನಾಡಿದ ಹಾಗೆ ಸಮಾಜದ ಅಧ್ಯಕ್ಷರಾದಂಥ ನಮ್ಮೆಲ್ಲರಿಗೂ ಹೊರಗಟ್ಟೆಯವರಾಗಿ ಇವತ್ತಿನವರೆಗಾಗಿ 80ನೇ ಸ್ವಾತಂತ್ರ್ಯೋತ್ಸವವನ್ನು ನಾವು ಆಚರಿಸ್ತಾ ಇದ್ದೇವೆ. ಇದು ಬಹಳ ಹೆಮ್ಮೆ ಮತ್ತು ಬಹಳ ಖುಷಿಯಾದ
ಹಾಗಾಗಿ ಮುಂದಿನ ದಿನ ಇದರಲ್ಲಿ ನಾವು ಕೂಡ ಈ ನಮ್ಮ ಸಮಾಜಕ್ಕೋಸ್ಕರ ಮತ್ತು ನಮ್ಮ ಈ ದೇಶಕ್ಕೋಸ್ಕರ ಕೂಡ ನಾವು ಒಳ್ಳೆ ರೀತಿಯಲ್ಲಿ ಹೋರಾಟ ಮಾಡಿ ಬಳಸಬೇಕಂತ ಹೇಳಿ ನನಗೆ ನಾಲ್ಕು ಮಾತ್ರ ಹೇಳೋದಕ್ಕೋಸ್ಕರ ಅವಕಾಶ ಕೊಡಬೇಕು. ದೇಶದ ಹೋರಾಟ ಮಾಡಿದಂತಹ ಎಲ್ಲ ವೀರ ಎಲ್ಲರಿಗೂ ವಂದಿಸುತ್ತಾ ಮಾತನಾಡುವಂಥ ಸಮಾಜ ಹಾಗೆ ನಮ್ಮ ಸದಸ್ಯರ ಸಹಕಾರ ಸಚಿವರಾದಂಥ ಶಿವಾನಂದಪ್ಪ ಅವರು ಮಾತಾಡಬೇಕಂತ ಇಂದು 80ನೇ ಸ್ವಾತಂತ್ರ್ಯೋತ್ಸವ ಬಲಿದಾನ ತ್ಯಾಗದ ಪ್ರತೀಕವಾಗಿ ನಾವು ಇವತ್ತು ಸ್ವಾತಂತ್ರ್ಯೋತ್ಸವವನ್ನು ಆಚರಿಸುತ್ತೇವೆ. ನಮಗೆ ಸ್ವಾತಂತ್ರ್ಯ ಏನೋ ಬಂದ್ಬಿಡ್ತು, ಅದಕ್ಕೆ ಬಲಿದಾನ ಕೊಟ್ಟವ್ರಿಗೆಲ್ಲ ಇತಿಹಾಸ ಉಳಿದೋಗ್ಬಿಡ್ತು. ಆದರೆ ಯಾವ ಸ್ವಾತಂತ್ರ್ಯ ಹೋಗ್ಬಿಡಿದೆ ಅಂತಲೇ ಗೊತ್ತಾಗ್ತದೆ. ಯಾಕಂದರೆ ನಾವು ಸ್ವತಂತ್ರವಾಗಿ ಇದೆಯೋ ಇಲ್ಲೋ ಅನ್ನೋದೇ ಒಂದು ನನಗೆ ಗೊತ್ತಾಗ್ತದೆ. ನಾನು ಮನದಲ್ಲಿ ಒಂದು ಭಾವನೆ ಹುಟ್ಟಿದೆ. ಎಲ್ಲಿ ಹೋದರೂ ನಮಗೆ ಭೀತಿ, ಭಯ, ಹೆದರಿಕೆ, ಒಂದು ಅತ್ಯಾಚಾರ, ಅನಾಚಾರ, ಒಂದು ರಾಜಕೀಯ ಪುಡಾರಿಗಳ ಒಂದು ಬೇಜವಾಬ್ದಾರಿತನ. ಎಲ್ಲಿ ನೋಡಿದ್ರು ಒಂದು ಅಸೆಂಬ್ಲಿಯಲ್ಲಿ ಒಂದು ಜನಸಾಮಾನ್ಯರ ಸಭೆಯಾಗಿ ಬಿಟ್ಟು ಅದು ಅವ್ರದ್ದೇ ಒಂದು ಹೋರಾಟ ಆಗಿ ಎಲ್ಲ ಪ್ರತಿಕಾರಗಳು ಮಾಡ್ತಾ ಇದ್ದಾರೆ. ಇದು ಜನಸಾಮಾನ್ಯರಿಗೆ ಏನೂ ಉಪಯೋಗ ಆಗ್ತಾ ಇಲ್ಲ. ಸ್ವತಂತ್ರ ಅನ್ನೋದೇ ನಮಗೆ ತಿಳಿತಾ ಇಲ್ಲ. ಈಗ ಎಷ್ಟೊಂದು 187 ಕೋಟಿ ನಮ್ಮ ಅಸೆಂಬ್ಲಿಯಲ್ಲಿ ಮೊನ್ನೆ ಖರ್ಚು ಮಾಡಿದ್ರು. 10 ದಿನಗಳ ಕಾಲ ವೇಸ್ಟ್ ಆಗಿ ಹೋಯಿತು. ಇದರ ಬಗ್ಗೆ ಒಂದಾದರೂ ನಮ್ಮ ಜನಸಾಮಾನ್ಯರಿಗೆ ಅನುಕೂಲ ಆಗೋಂಥದ್ದು ಏನೂ ಮಾಡಿಲ್ಲ. ಈಗ ಇಲ್ಲೂ ನಡೀತಾ ಇದೆ. ಇದೂ ಏನು ಆಗ್ತದೋ, ಇವರು ಹೋರಾಟಗಳೇ ಇವ್ರದ್ದು ಕೊನೆ ಆಗ್ತದೆ ಹೊರತು ಜನಸಾಮಾನ್ಯರ ಹಿತದೃಷ್ಟಿಯ ಒಂದು ಭಾವನೆಗಳು ಮನದಲ್ಲಿಲ್ಲ. ಇದನ್ನೆಲ್ಲ ಅರಿತು ಅವರು ಜನಸಾಮಾನ್ಯರಿಗೆ ಅನುಕೂಲ ಆಗುವಂತೆ ಎಲ್ಲ ನಮ್ಮ ಸ್ವತಂತ್ರದ ಒಂದು ಈ ಹೋರಾಟ ಮಾಡಿ ಪ್ರಾಣತ್ಯಾಗ ಮಾಡಿದ, ಬಲಿದಾನ ಮಾಡಿದಂಥ ನಮ್ಮ ಈ ಹಿರಿಯರಿಗೆ ಅವರಿಗೆ ಒಂದು ಗೌರವವಾಗಿ ಎಲ್ಲರೂ ಕೆಲಸ ಮಾಡಿ ನಮ್ಮ ದೇಶನ ಉಳಿಸಲಿ ಅಂತ ಹೇಳಿ ನಾನು ನನಗೆ ಅವಕಾಶ ಕೊಟ್ಟಂಥ ಎಲ್ಲರಿಗೂ ಮಾತನಾಡಿ ದೇಶ ಬಲಿದಾನ ಕೊಟ್ಟಿದ್ದವರನ್ನ ನಿತ್ಯ ಈಗಿನ ಸುಖಾಸುಮ್ಮನೆ ಈಗಿನ ಚುನಾಯಿತ ಪ್ರತಿನಿಧಿಗಳು ಜನರಿಗೆ ಒಂದು ಸಂದೇಶ ನೀಡದೆ ಕಾಲಹರಣ ಮಾಡ್ತಾ ಇದ್ದಾರೆ, ತಿಳ್ಕೋಬೇಕು ಅನ್ನೋದನ್ನು ಕಿವಿ ಹಿಡುತ್ತಾ ಹೇಳಿದಂತಹ ಸಮಾಜ ಸಹಕಾರ ನಡೆಸಿದ ಶಿವಾನಂದರಿಗೂ ಮಾತಾಡಿದರೆ ಅವ್ರಿಗೂ ಧನ್ಯವಾದ ನೀಡುತ್ತೇನೆ. ಹಾಗೆ ಸಮಾಜದ ಕಾರ್ಯದರ್ಶಿ ಆದಂಥ ಅಶೋಕ್ ಕುಮಾರ್ ಅವರು ಎಲ್ಲರಿಗೂ ನಮಸ್ಕಾರ. ಇಲ್ಲಿ ನಾವು 79 ವರ್ಷಗಳ ಸ್ವಾತಂತ್ರ್ಯವನ್ನು 180ನೇ ವರ್ಷದ ಸ್ವಾತಂತ್ರ್ಯೋತ್ಸವಕ್ಕೆ ಕಾಲಿಡ್ತಾ ಇದ್ದೇವೆ. ಈ ಶುಭ ದಿನದಂದು ನಾವು ಈ ಹಿಂದೆ ಅಂದರೆ ನಾವು ಬ್ರಿಟಿಷರ ವಿರುದ್ಧ ನಮ್ಮವರು ಹೋರಾಟ ಮಾಡಿದಾಗ ಅದಕ್ಕೂ ಮೊದಲಿಂದಲೂ ಹೋರಾಟ ಮಾಡ್ತಕ್ಕಂಥ ಎಲ್ಲ ಗಣ್ಯರಿಗೂ ನಾವು ಇವತ್ತು ಅಭಿನಂದನೆಗಳನ್ನು ಹೇಳ್ತೀವಿ. ಯಾಕಂದರೆ ಅವರೆಲ್ಲರ ಪರಿಶ್ರಮದಲ್ಲಿ, ಯಾಕಂದರೆ 1970ರಲ್ಲಿ ನಿಮಗೆಲ್ಲ ಗೊತ್ತಿದೆ, ಅಮೃತಸರದಲ್ಲಿ ಜಲಿಯನ್ವಾಲಾಬಾಗ್ ಅಂತ ಪ್ರದೇಶದಲ್ಲಿ ಬ್ರಿಟಿಷರು ಸ್ವಾತಂತ್ರ್ಯ ಹೋರಾಟಗಾರರನ್ನು ಬೇಕಾಗಿದ್ದ ಸುಮಾರು 100 ಜನ ಸತ್ತರು ಆ ಸಂದರ್ಭದಲ್ಲಿ. ಆನಂತರ 1938ರಲ್ಲಿ ವಿದುರಾಶ್ವ ಅಂತೇಳಿ ಇದರಲ್ಲಿ ಕೋಲಾರ ಜಿಲ್ಲೆ ಕೋಲಾರ ಜಿಲ್ಲೆ ವಿದುರಾಶ್ವ ಅಂತ ಅಲ್ಲಿ ಸಹ ಒಂದು ಹೋರಾಟ, ಸ್ವಾತಂತ್ರ್ಯ ಹೋರಾಟಗಾರರು 1938ರಲ್ಲಿ ಅಲ್ಲಿ ಜಮಾಯಿಸಿದ್ರು. ಅಂಥ ಸಂದರ್ಭಗಳು ಬ್ರಿಟಿಷರು ಮುಂದೆ ಹಾಕಿ ಸ್ವಾತಂತ್ರ್ಯ ಹೋರಾಟಗಳನ್ನು ಸಾಧಿಸಿದ್ರು. ಇಂಥ ಸಂದರ್ಭದಲ್ಲಿ ಎದೆ ಕೊಟ್ಟು ನಿಂತು ಎಲ್ಲ ಹೋರಾಟ ಮಾಡಿ ಪ್ರಾಣತ್ಯಾಗ ಮಾಡಿದಂಥ ಅವರಿಗೆ ಬಲಿದಾನ ಮಾಡ್ತಕ್ಕಂಥವ್ರು ಮಹಾತ್ಮ ಗಾಂಧೀಜಿಯವರು, ಸುಭಾಷ್ ಚಂದ್ರ ಬೋಸ್, ವಲ್ಲಭಾಯ್ ಪಟೇಲ್, ನಮ್ಮ BR ಅಂಬೇಡ್ಕರ್ ಅವರು, ಇಂಥದವರೆಲ್ಲ ಹೋರಾಟ ಮಾಡಿದ್ದಾರೆ. ಆದರೆ ಯಾವ್ಯಾವ ರೀತಿ ಹೋರಾಟ ಮಾಡಿದ್ರು ಅನ್ನೋದು ಇಲ್ಲಿ ಮುಖ್ಯವಾಗಿ ಬರೋದಿಲ್ಲ. ಯಾಕಂದ್ರೆ ಹೋರಾಟ ಮಾಡಿರೋದಷ್ಟು ಮುಖ್ಯ ಆಗುತ್ತೆ. ಅಂಬೇಡ್ಕರ್ ಅವರ ರೀತಿ ನೀತಿಗಳು ಬೇರೆ ಆಗಿತ್ತು. ಕೆಲವೊಂದು ಸಂದರ್ಭಗಳಲ್ಲಿ ಅವರು ಒಂದು ಸಮಾಜದಲ್ಲಿ ಹಿಂದುಳಿದ ವರ್ಗಗಳು, ಏನು SC ST ಇತರ ದಲಿತ ಸಂಘಟನೆಗಳಿದ್ದು ಅಂಥವರ ಬಗ್ಗೆ ಹೋರಾಟ ಮಾಡಿದ್ರು ಅಂತಾರೆ. ಆದರೆ ಅವ್ರು ಮಾಡಿರೋ ಹೋರಾಟ ಎಲ್ಲರಿಗೂ ಬರುತ್ತೆ. ಯಾಕಂದರೆ ಎಲ್ಲ ಮಹಿಳೆಯರಿಗೂ ಒಂದು ಮೀಸಲಾತಿ ಆಗಲಿ ಇತರ ಸೌಲಭ್ಯಗಳಾಗಿ ಬರಬೇಕು ಅಂತೇಳಿ, ಇಂಡಿಯನ್ ಫಿನಲ್ ಕೋಡ್ ಬರಬೇಕು ಅಂತೇಳಿ, ಸಮಾನ ನಾಗರಿಕ ಸಂಹಿತೆ ಬರಬೇಕು ಅಂತ ಅವರು ತಮ್ಮ ಪದವಿಗೆ ರಾಜೀನಾಮೆ ಕೊಟ್ಟರು. ಅಂಥ ಮಹಾತ್ಮರು ಅವರು ಎಲ್ಲ ವಿಚಾರದಲ್ಲೂ ತ್ಯಾಗ ಬಲಿದಾನ ಮಾಡಿದ್ದಾರೆ. ಅಂಥವ್ರ ಬಗ್ಗೆ ಇತಿಹಾಸ ಮರುಸೃಷ್ಟಿ ಆಗಬೇಕು. ಯಾಕಂದರೆ ಇತಿಹಾಸದಲ್ಲಿ ಕೆಲವಾರು ವಿಚಾರಗಳು ಮರೆಮಾಚಿ ಹೋಗಿವೆ. ಎಲ್ಲ ರೀತಿಯಿಂದ ಹೋರಾಟ ಮಾಡಿದ್ದಾರೆ. ಈಗ ಸಾಹಿತಿಗಳಿರ್ಬೋದು,
ಬೇಂದ್ರೆ ಇರ್ಬೋದು ಮುಂತಾದವೆಲ್ಲ ಸುಮಾರಷ್ಟು ಕೆಲವರು ಅವರವ್ರದ್ದೇ ಮಾರ್ಗದಲ್ಲಿ ಅವರವ್ರದ್ದೇ ಇದರಲ್ಲಿ ಹೋರಾಟಗಳನ್ನು ಮಾಡಿದ್ದಾರೆ. ಹಾಗಾಗಿ ಅಂಥ ಸ್ವಾತಂತ್ರ್ಯ ಹೋರಾಟಗಳನ್ನೆಲ್ಲ ಗುರುತಿಸಿ ಇವತ್ತು ಗೌರವಿಸಬೇಕು. ಅವ್ರು ಮಾಡಿರ್ತಕ್ಕಂಥ ತ್ಯಾಗ ಬಲಿದಾನಕ್ಕೆ ನಾವೊಂದು ಶ್ರದ್ಧಾಂಜಲಿ ಸಲ್ಲಿಸುವ ಮೂಲಕ ಅವರಿಗೆ ಒಂದು ನಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡಬೇಕು ಅಂತೇಳಿ ನಾನು ಇದು ಮಾಡ್ಕೊಂಡು ನನ್ನ ಎರಡು ಮಾತುಗಳು ಬರ್ತೀನಿ. ದೇಶಕ್ಕೋಸ್ಕರ ಮಾಡಿದವರಿಗೆ ಒಂದು ವಿಷಯ ಎಲ್ಲರಿಗೂ ನಮಸ್ಕಾರ. ಈ ದಿನ ತಾವೆಲ್ಲರೂ ಅಧ್ಯಕ್ಷರಾದ ನಮ್ಮ ಕಾರ್ಯಕ್ರಮ ನಮ್ಮ ಭಾಸ್ಕರ್ನಾಥ್ ನಮ್ಮ ಕನ್ನಡ ಪದಾಧಿಕಾರಿಗಳಾದ ರಾಮಂಗಟ್ಟವರು ಮತ್ತು ಜಯಂತ್ರವರು ಎಲ್ಲರಿಗೂ ಹಾಗೂ ಪುಗರಣ್ಣ ಅವರಿಗೆ ಎಲ್ಲರಿಗೂ ಸಹ ವಂದನೆಗಳ ಎಲ್ಲರಿಗೂ ಧನ್ಯವಾದ.